ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ವಿತ್ ಭಾಗ್ಯ ಲಾಗ್ಸ್. ನಾನಿವತ್ತು ಎಗ್ ರೈಸ್ ಮಾಡಿ ತೋರ್ಸತ್ತೀನಿ ರೀ. ಬರ್ರಿ ಹೆಂಗೆ ಮಾಡೋದು ಅಂತ ನೋಡೋಣ. ಅದಕ್ಕಿಂತ ಮೊದಲು ನೀವೇನಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರ್ಕಿಲ್ಲ ಅಂದ್ರೆ ಮೊದಲು ಸಬ್ಸ್ಕ್ರೈಬ್ ಮಾಡ್ಕೊರಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ನ ಆಲ್ ಅಂತ ಪ್ರೆಸ್ ಮಾಡಿರಿ. ಮೊದಲು ನಾನಿಲ್ಲಿ 3 ಎಗ್ ತೊಗೊಂಡೇನಿ ರೀ. ಆಮೇಲೆ ಒಂದು ದೊಡ್ಡ ಸೈಜ್ದ ಈರುಳ್ಳಿನ ಈಗ ಕಟ್ ಮಾಡಿ ಇಟ್ಕೊಂಡೇನಿ ರೀ. ಆಮೇಲೆ ಕರಿಬೇವು, ಕೊತ್ತಂಬರಿ ಮತ್ತು ಹಸಿಮೆಣ್ಸಿನ್ಕಾಯಿ, ಶುಂಠಿ ಬೆಳ್ಳುಳ್ಳಿನ ಜಜ್ಜಿಬಿಟ್ಟು ಪೇಸ್ಟ್ ಮಾಡಿ ಇಟ್ಕೊಂಡೇನಿ ರೀ. ಮತ್ತು ಒಂದು ಕ್ಯಾಬೇಜು. ನಾನಿಲ್ಲಿ ಬಾಯ್ಲ್ಡ್ ರೈಸ್ನ ತೊಗೊಂಡಿನಿ. ಬರ್ರಿ ಹೆಂಗೆ ಮಾಡೋದಂತ ನೋಡೋಣ. ಫಸ್ಟ್ ಒಂದು ಕಡಾಯಿ ಇಟ್ಕೊಂಡು ಅದಕ್ಕೆ ಆಯಿಲ್ ಹಾಕೊಳ್ಳೋಣ್ರಿ. ಇದಕ್ಕೆ ಒಂದು ಸ್ವಲ್ಪ ಜಾಸ್ತಿ ಆಯಿಲ್ ಹಾಕೋಬೇಕಾಗ್ತೈತೆ ರೀ, ಅಂದ್ರೆ ಟೇಸ್ಟ್ ಆಗ್ತೈತಿ. ಫಸ್ಟ್ ಕರಿಬೇವು ಹಾಕೊಳ್ಳೋಣ್ರಿ. ಆಮೇಲೆ ಹಸಿಮೆಣ್ಸಿನ್ಕಾಯಿ, ಶುಂಠಿ ಬೆಳ್ಳುಳ್ಳಿ ಏನಿತ್ತಲ್ರಿ ಪೇಸ್ಟ ಹಸಿ ವಾಸನೆ ಹೋಗೋ ಮಟ್ಟ ಹುರ್ಕೊಳ್ಳೋಣ್ರಿ. ಇವಾಗ ದೊಡ್ಡ ಈರುಳ್ಳಿ ಏನು ಕಟ್ ಮಾಡಿ ಇಟ್ಕೊಂಡಿನಲ್ರಿ ಅದನ್ನು ಚಲೋ ತಂಗೆ ಹುರ್ಕೊಳ್ಳೋಣ್ರಿ. ಸ್ವಲ್ಪ ಹಸಿ ವಾಸನೆ ಹೋಗೋ ತನಕ ಹುರ್ಕೊಂಡ್ರೆ ಸಾಕ್ರಿ. ಈ ಥರ ನೀವು ಮನೆಯಲ್ಲಿ ಒಂದು ಸಲ ಎಗ್ ರೈಸ್ ಮಾಡಿ ನೋಡಿರಿ, ಎಂಥ ಟೇಸ್ಟ್ ಆಗ್ತೈತೆ ಅಂದ್ರೆ ಮಸ್ತ್ ಆಗ್ತೈತೆ ರೀ. ಸೇಮ್ ಸ್ಟ್ರೀಟ್ ಸ್ಟೈಲನ್ನು ಆಗ್ತೈತೆ ರೀ. ನೀವು ಒಂದು ಸಲ ಮಾಡಿ ನೋಡಿರಿ. ಭಾಳ ಜಾಸ್ತಿ ಬ್ರೌನ್ ಕಲರ್ ಹುರ್ಕೊಳಕ್ಕೆ ಹೋಗ್ಬೇಡ್ರಿ ಈರುಳ್ಳಿನ. ನಾನಿಲ್ಲಿ ಹಾಫ್ ಬೌಲ್ ಆಗೋಷ್ಟು ಕ್ಯಾಬೇಜ್ ಹಾಕ್ಕೊಳಕತ್ತೀನಿ ರೀ. ಕ್ಯಾಬೇಜನ್ನು ಹಂಗೆ ರೀ ಹಸಿ ವಾಸನೆ ಹೋಗೋ ಮಟ್ಟ ಅಷ್ಟು ಫ್ರೈ ಮಾಡ್ಕೋಬೇಕ್ರಿ. ಜಾಸ್ತಿ ಬ್ರೌನಿಷ್ ಕಲರ್ ಫ್ರೈ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ಮತ್ತು ಇವಾಗ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳತ್ತೀನಿ ರೀ. ಹಂಗೆ ಸ್ವಲ್ಪ ಜಲ್ದಿ ನಾನು ಬೇಯ್ತೈತೆ ರೀ, ಅದಕ್ಕಾಗಿ ಫಸ್ಟ್ ಸಾಲ್ಟ್ ಹಾಕೊಂಡೇನಿ ರೀ. ಇವಾಗ ನಡುಕ್ಕೆ ಈ ಥರ ಹೋಲ್ ಮಾಡ್ಕೊಂಡ ಇಲ್ಲಿ 3 ಎಗ್ನ ಒಡೆದು ಹಾಕ್ಕೊಳ್ಳೋಣ್ರಿ. ಹಿಂಗೆ ಮಾಡ್ಕೊಂಡ್ರಿಂದ ತಳಗೆ ಫಸ್ಟ್ ಎಗ್ಗನ್ನು ಇದಾಗ್ತೈತೆ ರೀ, ಫ್ರೈ ಆಗ್ತೈತಿ. ಮತ್ತು ಎಗ್ ಹಾಕಿದ ತಕ್ಷಣ ಹಿಂಗೆ ಸ್ಪೂನ್ಲೇ ಕಳಿಸ್ಕೊಳಕ್ಕೆ ಹೋಗ್ಬೇಡ್ರಿ, ಯಾಕಂದ್ರೆ ಅದು ಸ್ವಲ್ಪ ಚಿಕ್ಕ ಪೀಸ್ ಆಗ್ತಾವ್ರಿ. ಏನಾದರೂ ನಾವು ಒಂದು ಸ್ವಲ್ಪ ಫ್ರೈ ಆದ ನಂತರ ಹಿಂಗೆ ಕಳಿಸ್ಕೊಳಕತ್ತು ಅಂದ್ರೆ ರೀ ಅದು ದೊಡ್ಡ ಪೀಸ್ ಬರ್ತಾವ್ರಿ, ಅಂದ್ರೆ ಟೇಸ್ಟ್ ಆಗ್ತೈತೆ ರೀ. ಇವಾಗ ನೋಡ್ರಿ ಇಲ್ಲಿ ನಾನು ಹೆಂಗೆ ತೋರ್ಸಾತೀನಿರಲ್ಲ ಹಂಗೆ ಮಾಡ್ಕೋಬೇಕು. ಇಷ್ಟು ಮಾಡ್ಕೊಂಡ ನಂತರ ಇವಾಗ ಇದಕ್ಕೆಲ್ಲ ಮಸಾಲೆ ಆ್ಯಡ್ ಮಾಡ್ಕೊಳ್ಳೋಣ್ರಿ. ಫಸ್ಟ್ ಮೇನ್ ಇಲ್ಲಿ ನಾನು ಪೆಪ್ಪರ್ ಪೌಡ್ರ್ ಹಾಕ್ಕೊಳಕತ್ತೀನಿ ರೀ. ನೀವು ನೋಡ್ಕೊಂಡು ಹಾಕೋರಿ ಖಾರ ಎಷ್ಟು ಬೇಕಷ್ಟ, ಯಾಕಂದ್ರೆ ಹಸಿಮೆಣ್ಸಿನ್ಕಾಯಿ ಹಾಕಿರ್ತೀವಿ ರೀ. ಮತ್ತು ಪೆಪ್ಪರ್ ಪೌಡ್ರ್ ಹಾಕ್ಕೊಳಕತ್ತೀನಿ ರೀ. ಆಮೇಲೆ ನಾನಿಲ್ಲಿ ಇವಾಗ ಫಸ್ಟ್ ಧನಿಯಾ ಪೌಡ್ರ್ ಹಾಕ್ಕೊಳಕತ್ತೀನಿ ರೀ. ಇದನ್ನು ಹೀಗೆ ಫ್ರೈ ಮಾಡೋಕೆ ಬಿಡೋಣ್ರಿ, ಮಿಡಲ್ ಏನೂ ಕಳ್ಸೋಕೆ ಹೋಗ್ಬೇಡ್ರಿ ನೀವು. ಜೀರಾ ಪೌಡ್ರ್ ಒಂದು ಸ್ವಲ್ಪ ಹಾಕ್ಕೊಳಕತ್ತೀನಿ ರೀ. ಆಮೇಲೆ 1/4 ಟೀ ಸ್ಪೂನ್ ಆಗೋಷ್ಟು ಗರಂ ಮಸಾಲ ಹಾಕ್ಕೊಂಡೇನಿ ರೀ. ಇವಾಗ ರೆಡ್ ಚಿಲ್ಲಿ ಪೌಡರು, ನಾನು ಗ್ರೀನ್ ಚಿಲ್ಲಿ ಮತ್ತು ಪೆಪ್ಪರ್ ಪೌಡರು, ರೆಡ್ ಚಿಲ್ಲಿ ಪೌಡ್ರು ಹಾಕ್ಕೊಳತ್ತೀನಿ ರೀ. ಇಲ್ಲಿ ನಾವು ಖಾರ ನೋಡ್ಕೊಂಡು ಹಾಕ್ಕೋಬೇಕಾಗ್ತೈತೆ ರೀ. ಮತ್ತು ಟರ್ಮರಿಕ್ಕು ಸ್ವಲ್ಪ ಅರಿಶಿನ 1/4 ಟೀ ಸ್ಪೂನ್ ಅಷ್ಟು, ಚಿಟಿಕೆಯಷ್ಟು ಹಾಕೊಂಡ್ರೆ ಸಾಕ್ರಿ. ಚಲೋ ತಂಗೆ ಮಿಕ್ಸ್ ಮಾಡ್ಕೊಳ್ಳೋಣ್ರಿ. ಈ ಥರ ದೊಡ್ಡ ಪೀಸಾಗಿ ಕಟ್ ಆದ್ರನ ಟೇಸ್ಟ್ ಆಗ್ತೈತೆ ರೀ. ಚಿಕ್ಕದಾಗಾದ್ರೆ ಅಷ್ಟೊಂದು ಇದಾಗಲ್ರಿ. ನಾನಿಲ್ಲಿ ಬಾಯ್ಲ್ಡ್ ರೈಸ್ ತೊಗೊಂಡೀನಿ ರೀ. ರೈಸ್ನ ಕುಕ್ ಮಾಡಿ ಒಂದು ಬೌಲಿಗೆ ತೆಗೆದು ಇಟ್ಕೊಂಡಿದ್ದೀನಿ ರೀ. ನೀವು ರೈಸ್ ಕುಕ್ ಮಾಡಿದ ತಕ್ಷಣ ಹಾಕಿದ್ರೆ ಒಂದು ಸ್ವಲ್ಪ ಹುಗ್ಗಿ ಥರ ಆಗ್ತೈತೆ ರೀ, ಅಕ್ಕಿ ಸದ್ಯಕ್ಕೆ ಹೊಡಿತೈತೆ ರೀ. ಅದಕ್ಕಾಗಿ ರೈಸ್ ಕುಕ್ ಮಾಡಿ ಅರ್ಧ ತಾಸು ಮುಂಚೆನ ಒಂದು ಸಪ್ರೇಟ್ ತೆಗೆದು ಇಟ್ಕೊಂಡು ಹಿಂಗೆ ಮಾಡಿದ್ರೆ ಉದುರಿಗೆ ಚಲೋ ತಂಗೆ ಬರ್ತೈತೆ ರೀ. ಇವಾಗ ನಾನು ಕೊರಿಯಾಂಡರ್ ಹಾಕ್ಕೊಳತ್ತೀನಿ ರೀ. ಮತ್ತು ಸ್ವಲ್ಪ ಚಲೋ ತಂಗೆ ಕಳಿಸ್ಕೋಬೇಕು ರೀ. ನೋಡಿರಿ ಈ ಥರ ಪೀಸ್ ಏನು ಕಾಣಕತ್ತೈತಲ್ರಿ, ಹಿಂಗೆ ಕಂಡ್ರೆ ಮಸ್ತ್ ತಿನ್ನಕ್ಕೆ ಮಜಾ ಬರ್ತೈತಿ. ಮತ್ತು ನೀವಿಲ್ಲಿ ಸೋಯಾ ಸಾಸು ಲಾಸ್ಟಿಗೆ ಆ್ಯಡ್ ಮಾಡ್ಕೋಬೋದು ರೀ. ನಂದು ವೀಡಿಯೋದಾಗದ ಸ್ಕಿಪ್ ಆಗೈತಿ, ಹಾಗಾಗಿ ಅದು ಬಂದೇ ಇಲ್ಲರಿ. ಸೋಯಾ ಸಾಸ್ ಕೂಡ ಒಂದು ಸ್ವಲ್ಪ ಹಾಕೋರಿ, ಭಾರಿ ಮಸ್ತ್ ಟೇಸ್ಟ್ ಬರ್ತೈತಿ. ಸೇಮ್ ರೋಡ್ ಸೈಡ್ ಹೆಂಗೆ ಮಾಡ್ತಾರಲ್ರಿ ಎಗ್ ರೈಸ ಅದೇ ಟೈಪ್ ಆಗ್ತೈತೆ ರೀ. ಬರ್ರಿ ಸರ್ವ್ ಮಾಡೋಣ ಅಂತ. ನಿಮ್ಗೇನಾದರೂ ನನ್ನ ವೀಡಿಯೋಸ್ ಇಷ್ಟ ಆಗ್ತಾಯಿದ್ರೆ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡಿರಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕನ್ನ ಆಲ್ ಅಂತ ಪ್ರೆಸ್ ಮಾಡಿರಿ ಮತ್ತು ಸಪೋರ್ಟ್ ಮಾಡ್ತಾಯಿರಿ. ಆಮೇಲೆ ನಿಮಗೂ ಯಾವ್ದು ರೆಸಿಪಿ ಬೇಕದನ್ನ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬಾಯ್.